ಮಾತಾಡೋದಕ್ಕೆ ಹಾಗೂ ಅವ್ರಿಗೆ ಯಾವ ರೀತಿಯಾಗಿ ಎಲೆಕ್ಷನ್ ಮಾಡಬೇಕು ಅನ್ನೋ ವಿಚಾರವನ್ನು ಕೂಡ ತಿಳಿಸ್ತಾರೆ. ನಾವು ಉದಾಹರಣೆಗೆ ನಾವು ಹೇಗೈತೆ ಅಂತಂದರೆ ದಾಸಹಳ್ಳಿ ಕ್ಷೇತ್ರದಲ್ಲಿ ನಾವು ಯಾವ ರೀತಿಯಾಗಿ ನಾವು ಚುನಾವಣೆಗೆ ಹೋಗಬೇಕು, ಚುನಾವಣೆಯಲ್ಲಿ ಯಾವ ರೀತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತಂದರೆ, ಇವತ್ತು ನಾನು ಕಾರ್ಪೊರೇಟರ್ ಇರ್ಬೋದು, ಕಾರ್ಪೊರೇಟ್ರಲ್ಲಿ ನನಗೆ ಸುಮಾರು 50-55 ಬೂತ್ಗಳು ಬರ್ತಾ ಇದೆ. ಆದರೂ ಕೂಡ ನಾವು ತಗೋತಾ ಇರೋದು ಕೇವಲ 1 ಅಥವಾ 2 ಬೂತ್ ಮಾತ್ರ. ಆ 2 ಬೂತಲ್ಲಿ ಏನು ಇವತ್ತಿನ ದಿವಸ 1200 ಓಟ್ಗಳನ್ನ ಕೊಡಬೇಕು ಬರ್ತದೆ. ಅದರಲ್ಲಿ ನಾವು ಕನಿಷ್ಠ ಅಂದ್ರೆ ಅರ್ಧ ಅಂದರೆ 500-600 ಓಟ್ಗಳು ಏನು ಬರಬೇಕು ಅಂಥದ್ರಲ್ಲಿ ತಗೊಳ್ಳುವಂಥ ಶಕ್ತಿನ ನಾವು ಉತ್ಪಾದನೆ ಮಾಡಿ ತೋರಿಸ್ಬೇಕಲ್ಲಿ. ಅದರಿಂದ ನಾವು ಹೇಳೋದಂತೆ ಏನು ಇವತ್ತಿನ ದಿವಸ ಎಲ್ಲ ನಾಯಕರುಗಳು ಇವತ್ತಿನ ದಿವಸ ಬಂದಿರೋದು, ಇಲ್ಲಿ ಯಾರು ಕಾರ್ಯಕರ್ತರು ಅಂತ ನಾವು ಹೇಳ್ತಾ ಇಲ್ಲ. ಆಗಲೇ ಸಾಹೇಬ್ರು ಹೇಳ್ತಾ ಇದ್ರು, ನಾವು ನಾಯಕರುಗಳು ಜಾಸ್ತಿ ಇಲ್ಲಿ, ಕಾರ್ಯಕರ್ತರು ಕಮ್ಮಿ ಅಂತ. ಆದರೆ ಈ ನಾಯಕರುಗಳು ಏನು ಮಾಡಬೇಕು ಅಂತಂದ್ರೆ ಪ್ರತಿಯೊಬ್ಬರು ಕೂಡ 1 ಅಥವಾ 2 ಬೂತ್ಗಳನ್ನು ಮಾತ್ರ ತಗೊಳ್ಳಿ. ಆ ಬೂತನ್ನು ತಗೊಂಡಾಗ ಆ ಬೂತಲ್ಲಿ ನಾವು ಕನಿಷ್ಠ 500-600 ಓಟ್ಗಳನ್ನು ತಗೊಂಡ್ರೆ ನಮ್ಮ ಶಕ್ತಿ ಏನು ಅಂತ ಗೊತ್ತಾಗುತ್ತೆ, ನಾಯಕತ್ವ ಏನು ಅನ್ನೋದು ಗೊತ್ತಾಗುತ್ತೆ. ದಯಮಾಡಿ ಆ ಒಂದು ರೀತಿಯಾಗಿ ತಗೊಂಡ್ರೆ ಕನಿಷ್ಠ ಇವಾಗ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ದಾಸಹಳ್ಳಿಯಲ್ಲಿ 400 ಬೂತ್ಗಳು 420-430 ಬರ್ತಾ ಇದೆ. ಅದರಲ್ಲಿ 500 ಓಟು ಅಂದ್ರೆ ಬೇಡ, 400 ಓಟು ಅಂದ್ರೆ 4,400 1,60,000 ಓಟನ್ನು ತಗೋಬಹುದು ನಾವು. ಲಾಸ್ಟ್ ಟೈಮ್ ಏನಿತ್ತು ಅದಕ್ಕಿಂತ ಏನು ಇವತ್ತಿನ ದಿವಸ ಗೆದ್ದಿದ್ದಾರೆ ಅದಕ್ಕಿಂತ ನಾವು ಡಬಲ್ ತಗೋಬಹುದು. ಯಾಕೆಂತಂದ್ರೆ ಹೋದ್ಸರಿ ನಮಗೆ ಬೇರೆ ಯಾರೋ ಒಂದು ಕ್ಯಾಂಡಿಡೇಟ್ ಬಂದಂಥ ಸಮಯದಲ್ಲಿ ನಮಗೆ ಆ ಪರಿಚಯ ಇಲ್ಲದಂಥ ಸಮಯದಲ್ಲಿ ಕೂಡ ನಾವು 40-50 ಸಾವಿರ ಓಟನ್ನು ತಗೊಂಡಿದ್ವಿ. ಆದರೂ ಇವತ್ತಿನ ದಿವಸ ನಮ್ಮ ಜೊತೆಲಿ ಮಂಜಣ್ಣವರು ಕೂಡ ಕೈ ಜೋಡಿಸಿದ್ರಿಂದ ಅವರ ಓಟು 80,000, ನಾವು ತಗೊಂಡಿರೋದು ಒಂದು 50-60 ಸಾವಿರ. ಟೋಟಲ್ ಆಗಿ ನಮಗೆ 1,50,60,000 ಓಟ್ಗಳನ್ನ ಬರುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಅದೇ ರೀತಿಯಾಗಿ ಎಲ್ಲರಿಗೂ ಕೂಡ ನಾವು ಏನು 8 ಕ್ಷೇತ್ರಕ್ಕೂ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಬೂತ್ಗಳನ್ನ ನೀವು ತಗೊಂಡಾಗ 1 ಬೂತ್ 2 ಬೂತ್ಗಳು ತಗೊಂಡಾಗ ನಾವು ಹೆಚ್ಚಿನ ಮತ ಗಳಿಸ್ಬೋದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಮಾತಾಡೋದಕ್ಕೆ ಹಾಗೂ ಅವ್ರಿಗೆ ಯಾವ ರೀತಿಯಾಗಿ ಎಲೆಕ್ಷನ್ ಮಾಡಬೇಕು ಅನ್ನೋ ವಿಚಾರವನ್ನು ಕೂಡ ತಿಳಿಸ್ತಾರೆ. ನಾವು ಉದಾಹರಣೆಗೆ ನಾವು ಹೇಗೈತೆ ಅಂತಂದರೆ ದಾಸಹಳ್ಳಿ ಕ್ಷೇತ್ರದಲ್ಲಿ ನಾವು ಯಾವ ರೀತಿಯಾಗಿ ನಾವು ಚುನಾವಣೆಗೆ ಹೋಗಬೇಕು, ಚುನಾವಣೆಯಲ್ಲಿ ಯಾವ ರೀತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತಂದರೆ, ಇವತ್ತು ನಾನು ಕಾರ್ಪೊರೇಟರ್ ಇರ್ಬೋದು, ಕಾರ್ಪೊರೇಟ್ರಲ್ಲಿ ನನಗೆ ಸುಮಾರು 50-55 ಬೂತ್ಗಳು ಬರ್ತಾ ಇದೆ. ಆದರೂ ಕೂಡ ನಾವು ತಗೋತಾ ಇರೋದು ಕೇವಲ 1 ಅಥವಾ 2 ಬೂತ್ ಮಾತ್ರ. ಆ 2 ಬೂತಲ್ಲಿ ಏನು ಇವತ್ತಿನ ದಿವಸ 1200 ಓಟ್ಗಳನ್ನ ಕೊಡಬೇಕು ಬರ್ತದೆ. ಅದರಲ್ಲಿ ನಾವು ಕನಿಷ್ಠ ಅಂದ್ರೆ ಅರ್ಧ ಅಂದರೆ 500-600 ಓಟ್ಗಳು ಏನು ಬರಬೇಕು ಅಂಥದ್ರಲ್ಲಿ ತಗೊಳ್ಳುವಂಥ ಶಕ್ತಿನ ನಾವು ಉತ್ಪಾದನೆ ಮಾಡಿ ತೋರಿಸ್ಬೇಕಲ್ಲಿ. ಅದರಿಂದ ನಾವು ಹೇಳೋದಂತೆ ಏನು ಇವತ್ತಿನ ದಿವಸ ಎಲ್ಲ ನಾಯಕರುಗಳು ಇವತ್ತಿನ ದಿವಸ ಬಂದಿರೋದು, ಇಲ್ಲಿ ಯಾರು ಕಾರ್ಯಕರ್ತರು ಅಂತ ನಾವು ಹೇಳ್ತಾ ಇಲ್ಲ. ಆಗಲೇ ಸಾಹೇಬ್ರು ಹೇಳ್ತಾ ಇದ್ರು, ನಾವು ನಾಯಕರುಗಳು ಜಾಸ್ತಿ ಇಲ್ಲಿ, ಕಾರ್ಯಕರ್ತರು ಕಮ್ಮಿ ಅಂತ. ಆದರೆ ಈ ನಾಯಕರುಗಳು ಏನು ಮಾಡಬೇಕು ಅಂತಂದ್ರೆ ಪ್ರತಿಯೊಬ್ಬರು ಕೂಡ 1 ಅಥವಾ 2 ಬೂತ್ಗಳನ್ನು ಮಾತ್ರ ತಗೊಳ್ಳಿ. ಆ ಬೂತನ್ನು ತಗೊಂಡಾಗ ಆ ಬೂತಲ್ಲಿ ನಾವು ಕನಿಷ್ಠ 500-600 ಓಟ್ಗಳನ್ನು ತಗೊಂಡ್ರೆ ನಮ್ಮ ಶಕ್ತಿ ಏನು ಅಂತ ಗೊತ್ತಾಗುತ್ತೆ, ನಾಯಕತ್ವ ಏನು ಅನ್ನೋದು ಗೊತ್ತಾಗುತ್ತೆ. ದಯಮಾಡಿ ಆ ಒಂದು ರೀತಿಯಾಗಿ ತಗೊಂಡ್ರೆ ಕನಿಷ್ಠ ಇವಾಗ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ದಾಸಹಳ್ಳಿಯಲ್ಲಿ 400 ಬೂತ್ಗಳು 420-430 ಬರ್ತಾ ಇದೆ. ಅದರಲ್ಲಿ 500 ಓಟು ಅಂದ್ರೆ ಬೇಡ, 400 ಓಟು ಅಂದ್ರೆ 4,400 1,60,000 ಓಟನ್ನು ತಗೋಬಹುದು ನಾವು. ಲಾಸ್ಟ್ ಟೈಮ್ ಏನಿತ್ತು ಅದಕ್ಕಿಂತ ಏನು ಇವತ್ತಿನ ದಿವಸ ಗೆದ್ದಿದ್ದಾರೆ ಅದಕ್ಕಿಂತ ನಾವು ಡಬಲ್ ತಗೋಬಹುದು. ಯಾಕೆಂತಂದ್ರೆ ಹೋದ್ಸರಿ ನಮಗೆ ಬೇರೆ ಯಾರೋ ಒಂದು ಕ್ಯಾಂಡಿಡೇಟ್ ಬಂದಂಥ ಸಮಯದಲ್ಲಿ ನಮಗೆ ಆ ಪರಿಚಯ ಇಲ್ಲದಂಥ ಸಮಯದಲ್ಲಿ ಕೂಡ ನಾವು 40-50 ಸಾವಿರ ಓಟನ್ನು ತಗೊಂಡಿದ್ವಿ. ಆದರೂ ಇವತ್ತಿನ ದಿವಸ ನಮ್ಮ ಜೊತೆಲಿ ಮಂಜಣ್ಣವರು ಕೂಡ ಕೈ ಜೋಡಿಸಿದ್ರಿಂದ ಅವರ ಓಟು 80,000, ನಾವು ತಗೊಂಡಿರೋದು ಒಂದು 50-60 ಸಾವಿರ. ಟೋಟಲ್ ಆಗಿ ನಮಗೆ 1,50,60,000 ಓಟ್ಗಳನ್ನ ಬರುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಅದೇ ರೀತಿಯಾಗಿ ಎಲ್ಲರಿಗೂ ಕೂಡ ನಾವು ಏನು 8 ಕ್ಷೇತ್ರಕ್ಕೂ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಬೂತ್ಗಳನ್ನ ನೀವು ತಗೊಂಡಾಗ 1 ಬೂತ್ 2 ಬೂತ್ಗಳು ತಗೊಂಡಾಗ ನಾವು ಹೆಚ್ಚಿನ ಮತ ಗಳಿಸ್ಬೋದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.